ಪ್ರಕಾರ ಯಾವ ರೀತಿ ಈ ಮೂಗೆ ಓಪನ್ ಆಗ್ಬಿಟ್ಟಿತ್ತು ಸರ್ ಹಿಂಗೆ ಅಂತ ಕೋಪವನ್ನು ಅವ್ರು ನಾವೇನ್ ಮಾಡಿದೀವಿ ಅನ್ನೋದು ನಂಗೆ ಅರ್ಥ ಆಗಿಲ್ಲ. ಗಣೇಶ್ ಸರ್, ಈಗ ಅಂತ ಕೋಪ ಬರಕ್ಕೆ ಒಂದು ಎಲ್ರು ಕೂಡ ಪಾರ್ಟಿ ಮಾಡಿದ್ರಿ, ಎಲ್ರು ಕೂಡ ಸಹಜವಾಗಿ ಇದ್ರಿ. ಆತನ ಅಲ್ಲೇ ಅಷ್ಟೊಂದು ಅಗ್ರೆಸಿವ್ನೆಸ್ ಇನ್ನೇನೋ ಅಂದ್ರೆ ಈಗ ಡೈರೆಕ್ಟ್ ಆಗಿ ಹೇಳ್ತಾ ಇದ್ವಿ, ಆದ್ರೆ ನಮ್ಮ ಮಾದಕ ವಸ್ತು ಏನಾದ್ರು ತಗೊಂಡಿದ್ರಿ, ಎಣ್ಣೆ ಇತ್ತ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ನನಗೆ. ಸರ್ ಸತೀಶ್ ಅವರು ಪ್ರತಿಯೊಬ್ಬರು ಕೂಡ ಅಲ್ಲೇ ಮಾಡ್ಕೊಳ್ತಾರೆ ಹೇಳಿ. ಮಾತಾಡ್ತಾರೆ ಒಂದು ಬೈಡಲ್ ಹೇಳಿದ್ದಾರೆ, ಎಲ್ಲರೂ ಕುಂತ್ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಲೇಟ್ ಆಗಿದ್ರು. ಗಣೇಶ್ ತೊಳ್ದೆ ಅವ್ರು ಹೋಗಿ ಬಿಚ್ಚಲು ಸರ್ ಒಂದು 36 ವರ್ಷ ಒಂದು 25 ವರ್ಷದಿಂದ ಕುಡಿತಾ ಇದ್ದೀನಿ ಸರ್. ನನ್ನ ಮನಸ್ಸಿಗೆ ನನಗೆ ಎಷ್ಟು ತಾಕತ್ತಿದೆ ನಾನು ಅಷ್ಟೇ ಕುಡಿಯಕ್ಕೆ ಸಾಧ್ಯ. ಹಂಗಂತ ಕೂರ್ಬಿಟ್ಟು ನಾನು ಕೆಳಗೆ ಬಿಡೋದಕ್ಕಾಗಲ್ಲ. ನಾನೊಂದು ಪ್ರತಿಷ್ಠೆ ಇರುತ್ತೆ ಅಂತವನು. 9 ಗಂಟೆಗೆ ಬಸ್ಸಲ್ಲಿ ಎಲ್ಲರೂ 2 ಬಸ್ಸಲ್ಲಿ ಹತ್ತದಾಗ್ಲೇನೆ 7 ಗಂಟೆಗೆ ನಾವು ಹೋಗಿ ರೀಚ್ ಆಗಿದ್ದೇವೆ. 6:30 7 ಗಂಟೆ ಚರ್ಚೆನೇ ಆಗಿಲ್ಲ. ಕ್ಲಿಯರ್ ಆಗಿ ಹೇಳಿದ್ದಾರೆ 9 ಗಂಟೆ ಒಳಗೆ ಎಲ್ಲ ಡ್ರಿಂಕ್ ಸ್ಟಾಪ್, 10 ಗಂಟೆ ಒಳಗೆ ಊಟ ಸ್ಟಾಪ್. ಬೆಳಗ್ಗೆ ಎದ್ದು ಎಲ್ಲರೂ ಇಂಥ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದೀವಿ, ದಯವಿಟ್ಟು ಎಲ್ಲರೂ ಮಲ್ಕೋಬೇಕು ಅಂತ ಕ್ಲಾರಿಟಿಯಾಗಿ ಅಧ್ಯಕ್ಷರು ಕೂಡ ಎಲ್ಲರ ಮುಂದೆ ಹೇಳಿದೆ. ಅದು ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ. ಗಣೇಶ್ ಸರ್, ಈಗ ಎಲ್ಲಕ್ಕೂ ವಿಡಿಯೋ ಸಾಕ್ಷಿ ಇದೆ ಅಂತಂದ್ರಲ್ಲ ನೀವು, ಅಲ್ಲಿ ಜಗಳ ಆಗಿರೋದಕ್ಕೆಲ್ಲದಕ್ಕೂ. ಸೊ ಹಂಗಾಗಿ ಎಲ್ಲದಕ್ಕೂ ಪ್ರೂಫ್ ಇದೆ ಅಂತಂದ್ಮೇಲೆ ಇವಾಗ ನೀವು ಅಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡಕ್ ಹೋಗ್ತಿದ್ರಲ್ಲ, ಅದಕ್ಕೆ ವಿತ್ ವಿಡಿಯೋ ಪ್ರೂಫ್ ನೀವು ಲಾಂಚ್ ಮಾಡ್ತಿದ್ದೀರಾ? ಇಲ್ಲ, ವಿಡಿಯೋ ಪ್ರೂಫ್ ನಾನು ಅಲ್ಲಿಂದ ಇಸ್ಕೊಂಡ್ ಬರ್ತೀನಿ. ಸಿಸಿಟಿವಿ ಇದೆ ಅಲ್ಲಿ. ಸರಿಯಾ? ಸಿಸಿಟಿವಿ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಪೊಲೀಸ್ ಕಂಪ್ಲೇಂಟ್ ಫುಟೇಜ್ ಕೊಡ್ತಿದ್ದ ಲಾಡ್ಜ್ ಹೇಳಿದ್ರೆ 2 ಲಾಡ್ಜ್ ಕಂಪ್ಲೇಂಟ್ ಲಾಡ್ಜ್ ಕಂಪ್ಲೇಂಟ್ ಇನ್ನೇ ಇಲ್ಲ. ಅವರು ಇನ್ನೆಷ್ಟು ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರು ಬಂದವರು. ಹೆವಿ ಸ್ಟಿಚ್ ಫೀಡಿಂಗ್ ಇತ್ತಲ್ಲ, ರಥ ಅವರ ಮಂಜು ಗಲಾಟೆ ಸ್ಪಾಟಲ್ಲೇ ಇಲ್ಲ. ಯಾರಿಗೆ ಒಂದು ಕಂಪ್ಲೇಂಟ್ ಕೊಡಿ, ಹೆಂಗೆ ಕೊಡೋದು ಅಂತ ನಾವು ಕೇಳಿದ್ವಿ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೂಡ ಇಲ್ಲ, ಯಾವ್ದು ಕಂಪ್ಲೇಂಟ್ ಕೊಡಿ ಫುಟೇಜ್ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡೆ ಆಯ್ತಾ. ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅಧ್ಯಕ್ಷ, ಈಗ ಇಷ್ಟ ಆಗಿರೋದಂತೂ ದೇವರ ದಯೆಯಿಂದ ಇಷ್ಟ ಆಗಿದೆ. ಓಕೆ, ಏನೋ ಜೀವ ಹಾನಿ ಆಗಿದ್ರೆ ಯಾರು ಅಲ್ಲಿ ಅದಕ್ಕೆ ಸಂಬಂಧಪಡದೇ ಇರುವಂತ ವ್ಯಕ್ತಿಗಳು ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಅವ್ರು ನಿಮ್ ಜೊತೆ ಬಂದೇ ಇಲ್ಲ, ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿಲ್ಲ, ಕರೆದಿಲ್ಲ, ಸಭೆಗೆ ಏನೂ ಇಲ್ಲ, ಅಲ್ಲ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಜಗಳ ಆಗಿದೆ. ಇದಕ್ಕೇನು ಇಲ್ಲ, ಅವರು ನಮ್ಗೆ ನಾನು ರಿಕ್ವೆಸ್ಟ್ ಅಲ್ಲಿ ಗೋವಾದಲ್ಲಿ ಇದ್ರು, ಫೋನ್ ಬಂದಾಗ ತಾವು ಬನ್ನಿ ಅಟೆಂಡ್ ಮಾಡಿ ಊಟ ಮಾಡ್ಕೊಂಡು ಹೋಗಿ ಅಂತ. ಹಾ ಅಲ್ಲ ಗೊತ್ತಿಲ್ಲ ಸರ್. ಹಣೆ ಬರ ಸರ್, ನಮ್ಮ ಹಣೆ ಬರ ಬ್ಯಾಡ್ ಟೈಮ್ ಅಷ್ಟೇ. ಬ್ಯಾಡ್ ಟೈಮ್ ಯಾವ್ದೋ ಗ್ರಾಚಾರ ನೋಡಿಲ್ಲ. ನಮ್ಮ ಸದಸ್ಯರು 3-4 ಸಿನಿಮಾ ಮಾಡಿದ್ದಾರೆ, ಅವ್ನು ದೊಡ್ಡ ಹಿಟ್ ಪಿಕ್ಚರ್ ಕೊಟ್ಟಿದ್ದಾನೆ. ಅದಕ್ಕೆ ಅವ್ನು ಫೋನ್ ಮಾಡ್ದ, ಅಲ್ಲಿ ನಾವು ಅಟೆಂಡ್ ಮಾಡಿ ಅಂತ ಕರೆದ್ವಿ ಸರ್. ಹೌದು, ಅವರು ಲೇಟ್ ಆಗೋದು ಸರ್. ಸರ್ ಆಗೋದು ಆಗ್ಬಿಟ್ಟಿದೆ ಸರ್. ಏನು ಆಗಬೇಕು ಅಂತ ಯಾರು ಉದ್ದೇಶಕ್ಕೂ ಮಾಡಿಲ್ಲ. ಇಟ್ ಹಸ್ ಹ್ಯಾಪನ್. ಅದನ್ನ ಯಾವ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾನು ಒಳ್ಳೆ ಊಟ ಮಾಡ್ತಾ ಇದ್ದೀನಿ ಸರ್. ನಾನು ನೋಡ್ತಾ ಇದ್ದೀನಿ, ಇಬ್ರು ಅರ್ಜೆಂಟ್ ಮಾಡಪ್ಪ, ಊಟ ಮಾಡಿ, ಯಾಕೆ ಆರಾಮ ಜಾಲಿಯಾಗಿ ಊಟ ಮಾಡ್ಕೊಂಡ್ ಮಲ್ಕೋ ಅಂತ ಅಷ್ಟು ಮಾತ್ರ ರಥ ಅವರು ಮಂಜು ಅವ್ರು ಹೇಳಿದ್ರು. ಹೇಳ್ತಿ ಕೇಳಿ, ನಾನು ಕೇಳ್ಕೊಂತ ಇದ್ದೆ. ವಾಣಿಜ್ಯ ಮಂಡಳಿ ಏನಾದ್ರು ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದ ಮರ್ಯಾದೆ ಹೋಗಿದೆ ಸರ್. ಖಂಡಿತವಾಗ್ಲೂ ಕ್ರಮ ತಗೋಬೇಕು ಸರ್. ಇಷ್ಟವರೆಗೆ ಇವತ್ತು ವಾಣಿಜ್ಯ ಮಂಡಳಿ ಆಗಿಲ್ಲ ಸರ್. ಅಂತ ವಿರುದ್ಧ ಕ್ರಮ ತಗೋಬೇಕು ಸರ್. ಆಗೋಗಿದೆ, ಆಫೀಸ್ ನೋಟ್ ಪ್ರಿಪೇರ್ ಆಗಿದೆ. ಅದೇನು ಮಾಡ್ಬೇಕು ಅಂತ ಇವತ್ತೇ ಅನೌನ್ಸ್ ಮಾಡಿ ಇವತ್ತೇ ಕ್ಲೋಸ್ ಮಾಡ್ತೀನಿ ಸರ್. ಸರ್ ಇಲ್ಲ ಹೇಳ್ತೀರಿ ಸರ್. ಅವ್ರ ಸದಸ್ಯರು ಈ ಹಿಂದೆ ಕೂಡ EC ಮೆಂಬರ್ಸ್ ಮೇಲೆ ಇಲ್ಲಿ ಹರಿಯಾಗಿದ್ರಂತೆ. ಹಿಂದೆ ಮರುಕಳಿಸಿದ್ರು ಸಹ ಪದೇ ಪದೇ ರಿಪೀಟ್ ಆಗ್ತಾ ಇದ್ರು ಸಹ ನೀವ್ ಯಾಕೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಿಲ್ಲ ಅಂತ. ಈ ಒಂದು ಮಾಡಿದಾಗ ನಾನು ಬರೀ ಜನ ಮಾತ್ರ ಇಲ್ಲ, ಇಡೀ ವಾಣಿಜ್ಯ ಮಂಡಳಿಯ 52 ಜನರು ಸಾಕ್ಷಿ ಇದ್ದಾರೆ ಸರ್. ಯಾಕಂದ್ರೆ ಎಲ್ಲರೂ ಅದೇ ಹಾಲಲ್ಲಿ ಇದ್ದಿದ್ದು. ಅದು ಹೊರಗಡೆ ಪಾರ್ಕ್ ಅಲ್ಲ, ಸೆಕೆಂಡ್ ಫ್ಲೋರ್ ಹಾಲ್. ಗಣೇಶ್ ಸರ್, ನಂಗೆ ಗೊತ್ತಾಯ್ತು, ನಿಮ್ಮ ಹಿಂದೆ ಇದ್ದಿರ್ತಕ್ಕಂಥ ನಂದಿಯಾಳ ಪೂಜಾರಿ ಸರ್, ಅವ್ರ ಮೇಲೂ ಅವರು ಹೊಡೆಯಕ್ಕೆ ಸರ್. ಈಗ ನಾವು ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟು ಇನ್ನೇನು ವಿವೇಕ್ ಮಾಡ್ಕೊಂಡು ಮಾಡಿದ್ರೆ ಆಕ್ಷನ್ ಇದು ಪ್ರಾಕ್ಟಿಕಲ್ ಮಾಡಿಬಿಡೋಣ ಸರ್. ನಾವು ಎಲ್ ಗೋನ್ ಟೇಕ್ ಆಕ್ಷನ್ ಸರ್. ಸರ್ ಯಾಕೆ ಯಾವ್ದು ಮಾತಾಡಿಲ್ಲ ಸರ್. ಫೋನ್ ಮಾಡಿದ್ದೆ, ಮಾಡಿದೆ
ಏನ್ ಮಾತಾಡಿ ಸರ್ ಯಾಕೆ ಮಾತಾಡ್ಬೇಕು ಸರ್ ಅಂತವ್ರ ಹತ್ರ ಮತ್ತೆ ಯಾರಾದ್ರೂ ಅವ್ರು ಮಾತಾಡಿ ಅದಕ್ಕೆ ಏನು ಸರ್, ಈಗ ಒಂದೇ ನಿಮಿಷ ಈಗ ನಾವು ಗೋವಾದಲ್ಲಿ ನಾನು ಇದ್ದಾಗ ನಾನು ಇದನ್ನ ಅಷ್ಟು ನಾನು ಒಪ್ಪಲ್ಲ, ಅಷ್ಟು ನೋಡಲ್ಲ. ನಾನು ಎಲ್ಲರೂ ಬಂದು ತೋರಿಸ್ತಾ ಇದ್ದೆ, ನೋಡಿ ಲಿಂಕ್ ಬರ್ತಾ ಇದೆ, ಬೈಲ ಮಾತಾಡಿದ್ದಾನೆ, ಅವನೇ ಬಿದ್ದೋಗ್ಬಿಟ್ಟ ಗಣೇಶ ಅಂತ ಹೇಳ್ಬಿಟ್ಟು, ಈ ಥರ ಮಾಡಿದ್ದಾನೆ, ಈ ಥರ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನೋಡಿ ದಯವಿಟ್ಟು ಅವ್ನು ಹೇಳಿದ್ದನ್ನ ಮಾಧ್ಯಮದವರು ಬಿತ್ತರಿಸ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಯಾಕೆಂತಂದರೆ ಅವ್ನು ನೋಡ್ಸಣ್ಣು ಅದು ಹೇಳಿದ್ದಾರೆ. ನಾವು ಕೂತ್ಕೊಂಡು ಫುಲ್ಲು ಅಲ್ಲೇನು ನಡೀತು ಅದನ್ನು ಕ್ಲಾರಿಫಿಕೇಶನ್ ಕೊಡೋಣ. ಅದಕ್ಕೆ ದಯವಿಟ್ಟು ಪ್ರೆಸ್ ಮೀಡಿಯಾ ಕರೀರಿ, ಇದನ್ನು ಕ್ಲಿಯರ್ ಮಾಡೋಣ. ಅವ್ನು ಹೇಳೋದೆಲ್ಲ ಸುಳ್ಳು, ಅವ್ನು ಹೇಳೋದೆಲ್ಲ ಶತ ಸುಳ್ಳು. ಬೈಲ ಇಲ್ಲ ಸರ್, ಗಣೇಶ್ ಬಿದ್ದಿಲ್ಲ ಸರ್, ಗಣೇಶನ್ನ ಬೀಳ್ಸಿದವನು ತಳ್ಳಿದ್ದಾರೆ, ಅದೆಲ್ಲ ಇದ್ದವ್ರು ಸಾಕ್ಷಿ. ಬಟ್ ನಾನು ಇರಲಿಲ್ಲ, ನಾನು ಕೇಳ್ಪಟ್ಟೆ, ಅದೆಲ್ಲರೂ ಹೇಳ್ತಾ ಇದ್ದಾರೆ ಗಣೇಶ್ ಬೀಳ್ ಇರಬಾರ್ದು. ನೀವು ಹಣೆ ಮೇಲೆ ಏನೋ ಒಂದು ಸ್ಟಿಕ್ಕರ್ ಹಾಕೊಂಡಿದ್ದೀರಾ? ಇಲ್ಲ ಅಲ್ಲೇನು ರೂಮ್ಗೆ ಹೋಗುವಾಗ ಸ್ವಲ್ಪ ಸ್ಕಿಡ್ ಆಗಿ ಸ್ವಲ್ಪ ತರ್ಚ್ಕೊತ ಅಷ್ಟೆ. ಆಮೇಲೆ ಆ ಸ್ಪಾಟಲ್ಲಿ ನಾನು ಇಲ್ಲ, ಆದರೂ ಕೂಡ ಮನುಷ್ಯ ಯಾವತ್ತೂ ಕೂಡ ಒಂದು ಇಂಡಸ್ಟ್ರಿಯಲ್ಲಿ ಬಂದಾಗ ನಾವು ಜನರ ಜೊತೆ ಹೊಂದ್ಕೊಂಡು ಹೋಗ್ಬೇಕು, ಅದನ್ನು ನಾವು ಬಯಸ್ತೀವಿ. ಆದರೆ ಈ ಥರ ಬಂದು ನೀವು ಮುಂದೆ ಇಷ್ಟೊಂದು ಸುಳ್ಳು ಹೇಳಿದಾನಲ್ಲ, ನೋಡಿದವ್ರು ಸತ್ಯವಾಗಿ ಎಲ್ಲರೂ ಅಲ್ಲಿದ್ದೀವಿ, ಆದರೆ ಅದನ್ನು ಸುಳ್ಳು ಹೇಳ್ತಾ ಇದ್ದಾನಲ್ಲ, ಅದು ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಅದಕ್ಕೆ ಮೀಡಿಯಾ ಕರೀರಿ, 1 ವರ್ಷ ತಿಳ್ಕೊಳ್ಳೋದು ಬೇಡ, 2 ವರ್ಷನೂ ತಿಳ್ಕೊಳ್ಳಿ. ಆಮೇಲೆ ವಾಣಿಜ್ಯ ಮಂಡಳಿ ಏನು ತೀರ್ಮಾನ ತಗೊಳುತ್ತೋ ನೀವು ಅದನ್ನು ತಗೊಳ್ಳಿ. ಮೊದಲು ಮೀಡಿಯಾಗೆ ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳ್ಬಿಟ್ಟು ನಾನೇ ಈ ಪ್ರೆಸ್ ಮೀಟ್ನ ಕರೀರಿ. ಓಕೆ, ಈಗ